ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮೂಡಣ ಪಡುವಣಕ್ಕೆ ಸ್ವಾಗತ ಸುಸ್ವಾಗತ. ಅಂದಾಗೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇರಳದಲ್ಲಿ ಇರುವ ಕೊಟ್ಟಿಯೂರು ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡೋಣ ಅಂದುಕೊಂಡಿದ್ದೇನೆ. ಕಾರಣ ಇಷ್ಟೇ, ಇತ್ತೀಚೆಗೆ ಅಂದರೆ 2-3 ವರ್ಷಗಳಿಂದ ಕೊಟ್ಟಿಯೂರು ಅನ್ನೋದು ತುಂಬ ಟ್ರೆಂಡಿಂಗಿನಲ್ಲಿ ಇರುವಂತಹ ಹಿಂದೂ ದೇವಸ್ಥಾನವಾಗಿದೆ. ಅದರಲ್ಲೂ ಕರ್ನಾಟಕದ ಜನರು ಅಲ್ಲಿಗೆ ಅತಿ ಹೆಚ್ಚಾಗಿ ಭೇಟಿ ಕೊಡೋ ಕೇರಳದ ಸ್ಥಳವಾಗಿ ಮಾರ್ಪಟ್ಟಿದೆ ಸ್ನೇಹಿತರೆ. ಇದಕ್ಕೆ ಕಾರಣ ಅಲ್ಲಿಗೆ ಡಿ ಬಾಸ್ ದರ್ಶನ್ ಅವರು ಭೇಟಿ ಕೊಟ್ಟಿರೋದು ಇರಬಹುದು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ 2 ವರ್ಷಗಳಲ್ಲಿ ಟ್ರೆಂಡಿಂಗ್ನಲ್ಲಿ ಇದ್ದಂಥ ದೇವಸ್ಥಾನ ಇದಾಗಿತ್ತು ಸ್ನೇಹಿತರೆ. ಆದ ಕಾರಣ ಅಲ್ಲಿಗೆ ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ ಮತ್ತು ಅಲ್ಲಿನ ಪರಿಸರ ನೋಡುತ್ತಿದ್ದಂಗೆ ಯಾರಿಗೇ ಆಗಲಿ ಅಲ್ಲಿಗೆ ಒಮ್ಮೆ ಹೋಗಿ ಬರೋಣ ಅನ್ನಿಸದೇ ಇರಲು ಸಾಧ್ಯವೇ ಇಲ್ಲ. ಜೊತೆಗೆ ಅಲ್ಲಿನ ಸ್ಥಳ ಮಹಿಮೆಯಿಂದಾಗಿ ಕರ್ನಾಟಕದಿಂದ ಅಲ್ಲಿಗೆ ಹೋಗುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೇ ಇದೆ. ಕೊಟ್ಟಿಯೂರು ಶಿವನನ್ನು ಆರಾಧಿಸುವ ಮತ್ತು ಪೂಜಿಸುವ ಸ್ಥಳವಾಗಿದೆ ಸ್ನೇಹಿತರೆ. ಈ ಕೊಟ್ಟಿಯೂರಿನ ಮೊದಲ ಹೆಸರು ಕೂಡಿಯೂರು. ಕೂಡಿ ಅಂದರೆ ಒಟ್ಟಿಗೆ ಸೇರುವುದು, ಊರು ಎಂದರೆ ಸ್ಥಳ ಎಂಬ ಅರ್ಥ. ಕೂಡಿಯೂರು ಅಂದರೆ ಒಟ್ಟಿಗೆ ಸೇರಿದ ಸ್ಥಳ ಅಂತ, ಅಂದರೆ ಎಲ್ಲ ದೇವಾನ ದೇವತೆಗಳು ಒಟ್ಟಿಗೆ ಸೇರಿದ ಸ್ಥಳ ಇದು ಅಂತ ಅರ್ಥ ಸ್ನೇಹಿತರೆ. ಈ ದೇವಸ್ಥಾನ ಇರುವುದು ಬಾವಲಿ ನದಿಯ 2 ದಂಡೆಗಳ ಮೇಲೆ, ಅಂದರೆ ಒಂದೇ ದೇಗುಲದ 2 ರೂಪಗಳಿವೆ ಸ್ನೇಹಿತರೆ. ಇದರ ಅರ್ಥ ಏನಂದರೆ ಇಲ್ಲಿ 2 ಕೊಟ್ಟಿಯೂರು ಇದೆ, ಒಂದು ಇಕ್ಕರೆ ಕೊಟ್ಟಿಯೂರು, ಇನ್ನೊಂದು ಅಕ್ಕರೆ ಕೊಟ್ಟಿಯೂರು. ಇಕ್ಕರೆ ಅಂದರೆ ನದಿಯ ಈ ದಂಡೆ ಅಂತ ಅರ್ಥ. ಇಲ್ಲಿ ಶಾಶ್ವತ ದೇವಾಲಯ ಇದೆ, ವರ್ಷದ 11 ತಿಂಗಳು ಇಲ್ಲಿ ಪೂಜೆ ನಡೆಯುತ್ತೆ ಸ್ನೇಹಿತರೆ. ಅಕ್ಕರೆ ಕೊಟ್ಟಿಯೂರು ಅಂದರೆ ನದಿಯ ಆ ದಂಡೆ ಅಂತ ಅರ್ಥ. ಇಲ್ಲಿ ದೇಗುಲ ಇಲ್ಲ, ಆದರೆ ವರ್ಷದಲ್ಲಿ 28 ದಿನ ಮಾತ್ರ ಇಲ್ಲಿ ಪೂಜೆ ನಡೆಯುತ್ತದೆ. ಇಲ್ಲಿ ಸಣ್ಣ ಸಣ್ಣ ಕಲ್ಲುಗಳನ್ನು ಜೋಡಿಸಿ ಮಾಡಿರುವ ಮಣಿತರ ಎನ್ನುವ ವೇದಿಕೆಯ ಮೇಲೆ ಸ್ವಯಂಭೂ ಶಿವಲಿಂಗ ಇದೆ. ಇದಕ್ಕೆ ಇಲ್ಲಿ ಪೂಜೆ ನೆರವೇರಿಸಲಾಗುತ್ತೆ ಸ್ನೇಹಿತರೆ. ಮಲಯಾಳಂ ಕ್ಯಾಲೆಂಡರ್ ಪ್ರಕಾರ ವೈಶಾಖ ಮಾಸದಲ್ಲಿ ನಡೆಯುವ ವೈಶಾಖ ಮಹೋತ್ಸವದಂದು ಮಾತ್ರ ಈ ಅಕ್ಕರೆ ಕೊಟ್ಟಿಯೂರು ತೆರೆದಿರುತ್ತದೆ. ಈ ವೈಶಾಖ ಮಹೋತ್ಸವವು ಮೇ ಅಥವಾ ಜೂನ್ ತಿಂಗಳಲ್ಲಿ ಮಾತ್ರ ಬರುತ್ತದೆ. ಈ ಸಂದರ್ಭದಲ್ಲಿ ತಾತ್ಕಾಲಿಕ 106 ಗುಡಿಸಲುಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗುತ್ತದೆ. ಉತ್ಸವ ಮುಗಿದ ತಕ್ಷಣ ಈ ಎಲ್ಲ ತಾತ್ಕಾಲಿಕ ಗುಡಿಸಲುಗಳನ್ನು ತೆರವು ಮಾಡಲಾಗುತ್ತದೆ. ಈ ವರ್ಷ ಅಂದರೆ 2026ರಲ್ಲಿ ಮೇ 23ರಿಂದ ಜೂನ್ 24ರವರೆಗೆ ಇಲ್ಲಿ ವೈಶಾಖ ಮಹೋತ್ಸವ ನಡೆಯಲಿದೆ ಸ್ನೇಹಿತರೆ. ಕೊಟ್ಟಿಯೂರಿನ ಹಳೆಯ ಹೆಸರು ಕೂಡಿಯೂರು ಅಂತ ನಾನು ಈಗಾಗಲೇ ನಿಮಗೆ ಹೇಳಿದ್ದೆ. ಕೂಡಿಯೂರು ಅಂದರೆ ಎಲ್ಲ ದೇವನ ದೇವತೆಗಳು ಒಟ್ಟಿಗೆ ಸೇರಿದ ಸ್ಥಳ ಇದು ಅಂತ ಅರ್ಥ. ಹಾಗಾದರೆ ಯಾವ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ದೇವಾನ ದೇವತೆಗಳು ಒಟ್ಟಿಗೆ ಸೇರಿದ್ದರು ಅಂತ ನೋಡುವುದಾದರೆ ಶಿವಪುರಾಣದ ಒಂದು ಕತೆ ತೆರೆದುಕೊಳ್ಳುತ್ತದೆ. ಆ ಕತೆ ಏನೆಂದರೆ, ಬ್ರಹ್ಮನ ಮಾನಸಪುತ್ರನಾದ ಪ್ರಜಾಪತಿ ದಕ್ಷನು ಈ ಭೂಮಂಡಲವನ್ನು ಆಳುತ್ತಿರುತ್ತಾನೆ. ಅವನಿಗೊಬ್ಬ ಮಗಳಿರುತ್ತಾಳೆ, ಅವರ ಹೆಸರೇ ಸತಿದೇವಿ. ಮತ್ತು ದಕ್ಷನು ಶಿವನನ್ನು ತುಂಬ ದ್ವೇಷದಿಂದ ಕಾಣುತ್ತಿರುತ್ತಾನೆ. ಈ ಕಾರಣದಿಂದಾನೇ ಅವನು ತನ್ನ ಮಗಳಿಗೆ ಶಿವನ ಬಗ್ಗೆ ಏನನ್ನೂ ತಿಳಿಸದೆ ಬೆಳೆಸಿರುತ್ತಾನೆ. ಆದರೆ ಸತಿದೇವಿಯು ಶಿವನನ್ನು ಮದುವೆಯಾಗಲೆಂದೇ ಹುಟ್ಟಿರುತ್ತಾಳೆ. ಇದು ವಿಧಿಲಿಖಿತ ಕೂಡ ಆಗಿರುತ್ತದೆ. ದಕ್ಷನು ತನ್ನ ಮಗಳಿಗೆ ಶಿವನ ಬಗ್ಗೆ ಏನನ್ನೂ ತಿಳಿಸದೆ ಬೆಳೆಸಿದ್ದರೂ ಸತಿದೇವಿಗೆ ಎಲ್ಲ ಗೊತ್ತಾಗಿ ಶಿವನ ಮೇಲೆ ಪ್ರೇಮವಾಗಿರುತ್ತದೆ. ನಾನು ಮದುವೆಯಾದರೆ ಶಿವನನ್ನೇ ಆಗುವುದು ಎಂದು ತನ್ನ ತಂದೆಯಲ್ಲಿ ಹೇಳುತ್ತಾಳೆ. ಆದರೆ ದಕ್ಷನು ಇದಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಕೊನೆಗೆ ಬ್ರಹ್ಮದೇವರು ಬಂದು ಎಲ್ಲವನ್ನೂ ವಿವರಿಸಿ ಸತಿ ಹುಟ್ಟಿರುವುದೇ ಶಿವನನ್ನು ಮದುವೆಯಾಗಲೆಂದು ಹೇಳಿದ ಮೇಲೆ ಒಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡು ಮದುವೆ ಮಾಡಿಕೊಡುತ್ತಾನೆ. ಸತಿದೇವಿಯು ಶಿವನೊಂದಿಗೆ ಸಂತೋಷದಿಂದ ಕೈಲಾಸದಲ್ಲಿ ಇರುವಾಗ ಸತಿದೇವಿಯ ಸಹೋದರಿಯಾದ ರೋಹಿಣಿಯು ತನ್ನ ಪತಿಯಾದ ಚಂದ್ರನೊಂದಿಗೆ ಆಕಾಶ ಮಾರ್ಗವಾಗಿ ಹೋಗುವುದನ್ನು ಕಂಡು ವಿಚಾರಿಸಿದಾಗ ರೋಹಿಣಿಯು ತಾನು ತನ್ನ ತಂದೆ ನಡೆಸುತ್ತಿರುವ ಮಹಾಯಜ್ಞಕ್ಕೆ ಹೋಗುತ್ತಿರುವುದಾಗಿ ಹೇಳುತ್ತಾಳೆ. ಆಗ ಸತಿದೇವಿಯು ತಾನೂ ಆ ಯಜ್ಞಕ್ಕೆ ಹೋಗಬೇಕೆಂದು ಆಸೆ ಪಡುತ್ತಾಳೆ ಮತ್ತು ಅದನ್ನು ತನ್ನ ಪತಿಯಾದ ಶಿವನೊಂದಿಗೆ ಹಂಚಿಕೊಳ್ಳುತ್ತಾಳೆ. ಆದರೆ ಶಿವನು ಕರೆಯದೆ ಅಲ್ಲಿಗೆ ಹೋಗುವುದು ಬೇಡ ಎಂದು ಹೇಳುತ್ತಾನೆ. ಆಗ ಸತಿದೇವಿಯು ಅದು ನನ್ನ ತವರು ಮನೆ, ಅಲ್ಲಿ ನನ್ನ ಕರೆಯುವ ಅವಶ್ಯಕತೆ ಇಲ್ಲ, ಅಲ್ಲಿಗೆ ನಾನಾಗೆ ಹೋಗಬಹುದು ಎಂದು ಹೇಳುತ್ತಾಳೆ. ಕೊನೆಗೆ ಶಿವನು ಒಪ್ಪಿ ತನ್ನ ಸಾವಿರಾರು ಗಣಗಳೊಂದಿಗೆ ಸತಿದೇವಿಯನ್ನು ಕಳುಹಿಸಿಕೊಡುತ್ತಾನೆ. ಸತಿದೇವಿಯು ಯಜ್ಞ ನಡೆಯುತ್ತಿರುವ ಸ್ಥಳಕ್ಕೆ ಬಂದು ನೋಡಿದಾಗ ಅಲ್ಲಿ ಎಲ್ಲ ದೇವನ ದೇವತೆಗಳು ಮತ್ತು ತನ್ನ ಸಹೋದರಿಯರು ಹಾಗೂ ಅವರ ಗಂಡಂದಿರು ಮತ್ತು ಮಕ್ಕಳು ಹೊಂದಿರುತ್ತಾರೆ. ಆದರೆ ಯಾಕೆ ತನ್ನ ತಂದೆ ತನ್ನನ್ನು ಮತ್ತು ತನ್ನ ಪತಿಯನ್ನು ಕರೆಯಲಿಲ್ಲ ಎಂದು ತನ್ನ ತಂದೆಯ ಬಳಿ ಬಂದು ವಿಚಾರಿಸುತ್ತಾಳೆ.
ಆಗ ದಕ್ಷನು ಶಿವನನ್ನು ತನ್ನ ಮಗಳಾದ ಸತಿಯ ಮುಂದೆನೇ ನಿಂದಿಸಲು ಪ್ರಾರಂಭಿಸುತ್ತಾನೆ. ಇದರಿಂದ ಅವಮಾನಿತಳಾದ ಸತಿಯು ತನ್ನ ಪತಿಯು ಬೇಡ ಎಂದರೂ ನಾನು ಇಲ್ಲಿಗೆ ಬಂದೆ ಮತ್ತು ನನ್ನಿಂದಾಗಿಯೇ ನನ್ನ ಪತಿಗೆ ನಿಂದನೆಗಳಾದವು ಎಂದು ತನ್ನ ತಂದೆಯ ಮೇಲೆ ಕೋಪಿತಗೊಂಡು ದಕ್ಷ ನಡೆಸುತ್ತಿದ್ದ ಯಜ್ಞಕುಂಡದಲ್ಲಿ ಹಾರಿ ಜೀವ ಬಿಡುತ್ತಾಳೆ. ಈ ವಿಷಯ ಕೈಲಾಸದಲ್ಲಿ ಇದ್ದ ಶಿವನಿಗೆ ತಿಳಿದ ಒಡನೆ ಶಿವನು ಕೋಪಿತಗೊಂಡು ತನ್ನ ಜಟೆಯನ್ನು ನೆಲಕ್ಕೆ ಬಡಿಯುತ್ತಾನೆ. ಆಗ ಅದರಿಂದ ವೀರಭದ್ರನು ಹುಟ್ಟುತ್ತಾನೆ. ಅವನನ್ನು ಶಿವನು ಯಜ್ಞ ನಡೆಯುತ್ತಿದ್ದ ಸ್ಥಳಕ್ಕೆ ಕಳುಹಿಸಿಕೊಡುತ್ತಾನೆ. ವೀರಭದ್ರನು ಅಲ್ಲಿಗೆ ಬಂದು ದಕ್ಷನ ತಲೆಯನ್ನು ಕತ್ತರಿಸಿ ಯಜ್ಞ ಕುಂಡದೊಳಗೆ ಎಸೆಯುತ್ತಾನೆ. ಕೊನೆಗೆ ವಿಷ್ಣು, ಬ್ರಹ್ಮ ಮತ್ತು ಎಲ್ಲ ದೇವತೆಗಳು ಶಿವನ ಬಳಿ ಬಂದು ಯಜ್ಞ ಅರ್ಧಕ್ಕೆ ನಿಲ್ಲಿಸಬಾರದು, ಇದರಿಂದ ಲೋಕಕ್ಕೆ ಒಳಿತಾಗುವುದಿಲ್ಲ ಎಂದು ಹೇಳುತ್ತಾರೆ. ಇದರಿಂದ ಶಿವನು ಶಾಂತನಾಗಿ ದಕ್ಷನಿಗೆ ಒಂದು ಮೇಕೆಯ ತಲೆ ನೀರಿಸಿ ಜೀವ ನೀಡುತ್ತಾನೆ. ಇದರಿಂದ ದಕ್ಷ ತನ್ನ ಅಹಂಕಾರನೆಲ್ಲ ಬಿಟ್ಟು ಅರ್ಧಕ್ಕೆ ನಿಲ್ಲಿಸಿದ ಯಜ್ಞವನ್ನು ಪೂರ್ಣಗೊಳಿಸುತ್ತಾನೆ. ಸ್ನೇಹಿತರೆ, ಆ ದಕ್ಷ ಯಜ್ಞ ನಡೆಸಿದ ಸ್ಥಳ ಇದೆಂದು ನಂಬಲಾಗಿದೆ ಮತ್ತು ಸತಿದೇವಿಯು ಯಜ್ಞ ಕುಂಡಕ್ಕೆ ಹಾರಿದ ಸ್ಥಳ ಕೂಡ ಇದೆ ಎಂದು ನಂಬಲಾಗಿದೆ. ಮತ್ತು ಸ್ನೇಹಿತರೆ, ಸಾಕ್ಷಾತ್ ಶಿವನು ಇಲ್ಲಿ ನೆಲೆಸಿದ್ದಾನೆಂದು ಜನರ ನಂಬಿಕೆಯಾಗಿದೆ. ಸ್ನೇಹಿತರೆ, ಈ ಕೊಟ್ಟಿಯೂರು ಕೇರಳದ ಕಣ್ಣೂರು ಡಿಸ್ಟಿಕ್ಕಿನಲ್ಲಿ ಬರುತ್ತದೆ ಮತ್ತು ಬೆಂಗಳೂರಿನಿಂದ ಕೊಟ್ಟಿಯೂರಿಗೆ ಸುಮಾರು 280 ಕಿಲೋಮೀಟರ್ ಆಗುತ್ತದೆ. ಇನ್ನು ಕಣ್ಣೂರಿನಲ್ಲಿ ಏರ್ಪೋರ್ಟ್ ಇದ್ದು ಯಾರಾದರೂ ವಿಮಾನದಲ್ಲಿ ಹೋಗುವುದಾದರೆ ಹೋಗಬಹುದು. ಅಂದಾಗೆ ಇಲ್ಲಿಗೆ ರೈಲ್ವೆ ಸ್ಟೇಷನ್ ಹತ್ತಿರ ಇರುವುದು ತಾಲಸಾರಿ ಎಂಬ ಊರಿನಲ್ಲಿ. ಇಲ್ಲಿಂದ ಸುಮಾರು ಕೊಟ್ಟಿಯೂರಿಗೆ 45 ಕಿಲೋಮೀಟರ್ ಆಗುತ್ತದೆ ಮತ್ತು ಕಣ್ಣೂರಿಂದ 55 ಕಿಲೋಮೀಟರ್ ಆಗುತ್ತದೆ. ಸ್ನೇಹಿತರೆ, ವೈಶಾಖ ಮಹೋತ್ಸವ ನಡೆಯುವುದು ಕೇವಲ 28 ದಿನ ಮಾತ್ರ. ಅದು ಮೇ ತಿಂಗಳು ಮತ್ತು ಜೂನ್ ಮಂತಲ್ಲಿ ನಡೆಯುತ್ತದೆ. ಅಂದರೆ ಈ ವರ್ಷದಲ್ಲಿ ಅಂದರೆ 2026ರಲ್ಲಿ ಮೇ 23ರಿಂದ ಜೂನ್ 24ರವರೆಗೆ ನಡೆಯುತ್ತದೆ. ಅಂದರೆ ಈ ವಿಡಿಯೋ ಅಪ್ಲೋಡ್ ಆಗುವ ಸಮಯದಲ್ಲಿ ಅಂದರೆ ಸುಮಾರು ಇನ್ನೊಂದು ವಾರ ಇರುತ್ತದೆ ಅಷ್ಟೇ. ದಯವಿಟ್ಟು ಯಾರಾದರೂ ಹೋಗುವರಿದ್ದರೆ ಈ ವರ್ಷನೇ ಹೋಗಬೇಕೆಂದುಕೊಂಡಿದ್ದರೆ ನೀವು ಈಗಲೇ ಹೋಗಿ ದರ್ಶನ ಪಡೆದು ಬರುವುದು ಒಳ್ಳೆಯದು. ಇಲ್ಲ ಅಂದರೆ ಮುಂದಿನ ವರ್ಷದವರೆಗೂ ಅಂದರೆ ಮುಂದಿನ ವರ್ಷ ಮೇ ತಿಂಗಳವರೆಗೂ ಕಾಯಬೇಕಾಗುತ್ತದೆ. ಓಕೆ ಸ್ನೇಹಿತರೆ, ಇಂತಹದೇ ಇನ್ನೊಂದು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ನಮಸ್ಕಾರ.